ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತೇನು ಗೊತ್ತಾ, ನಾವು ಸ್ವಲ್ಪ ಮಕ್ಕಳಾಗೋಣ ಅಲ್ವಾ? ನೂರಾರು ತಲೆ ಬಿಸಿಗಳು, ತಲೆನೋವುಗಳು ಪ್ರತಿಯೊಬ್ಬರಿಗೂ ಇದ್ದದ್ದೇ. ನಾನೇನು ಮಾಡ್ತೀನಿ ಗೊತ್ತಾ, ನನ್ನ ಟೆನ್ಷನ್ ಎಲ್ಲ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಮೈಂಡ್ ಫ್ರೀ ಮಾಡ್ಕೊಳ್ಳೋಕ್ಕೆ ಏನೇನೋ ಮಕ್ಕಳಾಡುವಂಥ ಆಟ ಎಲ್ಲ ಆಡ್ತಾ ಇರ್ತೀನಿ. ನೀವು ಆ ಥರನೇ ಇರಬಹುದು. ನಾನು ಮಂಗಳೂರಲ್ಲಿದ್ದಾವಾಗ ನಮ್ಮ ಕಿಟ್ಟಿ ಪಾರ್ಟಿ ಗ್ರೂಪು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಫ್ರೆಂಡ್ಸ್. ಈಗಲೂ ಇದೆ ನನ್ನ ಕಿಟ್ಟಿ ಪಾರ್ಟಿ ಎಲ್ಲ. ಆದರೆ ಮಂಗಳೂರಲ್ಲಿ ನಾವು ತುಂಬ ಗೇಮ್ಸ್ ಎಲ್ಲ ಇಡ್ತಾ ಇದ್ವಿ. ಆವಾಗ ನಾವು ಈ ಗೇಮ್ ಆಡ್ತಾ ಇದ್ವಿ ಆಯಿತಾ. ನಂಗೆ ಆವಾಗಿಂದ ತುಂಬ ಇಷ್ಟದ ಗೇಮ್ ಇದು. ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ನನ್ನ ಮೊಮ್ಮಗನು ಸಣ್ಣವನಲ್ವಾ, ಅದು 4 ವರ್ಷದ ಮೇಲಿನವರು ಆಡುವಂತಹ ಆಟ. ಹಾಗಾಗಿ ಇನ್ನು ಸ್ವಲ್ಪ ಸಮಯದಲ್ಲಿ ನನ್ನ ಮೊಮ್ಮಗ ರಜಕ್ಕೆ ಬರ್ತಾ ಇದ್ದಾನೆ. ಅವನಿಗೂ ಆಟ ಆಡೋಕ್ಕಾಯಿತು, ನಾವು ಆಟ ಆಡಿ ಖುಷಿ ಪಡ್ಬೋದು ಅಂತ ಹೇಳೋದಕ್ಕೆ ನಾನು ಈ ಗೇಮನ್ನು ಪರ್ಚೇಸ್ ಮಾಡಿದ್ದೆ. ಮೊಮ್ಮಗಳಿನ್ನೂ ಚಿಕ್ಕವಳು, ಮೊನ್ನೆ ಅಷ್ಟೇ ಅವಳಿಗೆ 2 ವರ್ಷ ಆಯಿತು. ಅವಳಿಗಿನ್ನೂ ಆಡೋಕ್ಕಾಗೋದಿಲ್ಲ. ಅವಳು 4 ವರ್ಷ ಆಗುವಾಗ ಅವಳಿಗೂ ಈ ಥರದ್ದೇ ಒಂದು ಗೇಮ್ ಕೊಡಿಸ್ತೀನಿ ನಾನು. ಯಾವುದಿರ್ಬೋದು ಅಂತ ಲೆಕ್ಕ ಹಾಕ್ತಾ ಇದ್ದೀರಾ? ನೋಡಿ, ಇಲ್ಲಿ ನಾನು ಡಿಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ನಾನು ಇದನ್ನು ಮೀಶೋದಿಂದ ತರಿಸಿದ್ದೆ. ತುಂಬ ಚೆನ್ನಾಗಿರುವಂತಹ ಗೇಮ್ ಫ್ರೆಂಡ್ಸ್ ಇದು. ನೋಡಿ, ತೋರಿಸ್ತೀನಿ ನಾನೀಗ. ನೋಡಿ, ಈ ಥರ ನೋಡಿ, ಇದು ಮೀನು ಹಿಡಿಯುವಂತಹ ರಾಡ್ಸ್ ಇದೆ. ಇದರಲ್ಲಿ 4 ಕಲರಲ್ಲಿದೆ. ಎಲ್ಲನೂ ನಾನು ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ. ಹಾಗೇನೆ ಫಿಶ್ ಕ್ಯಾಚಿಂಗ್ ಗೇಮ್ ಅಂತ ಇದರ ಹೆಸರು ಫ್ರೆಂಡ್ಸ್. ಮೀನನ್ನು ಹಿಡಿಯುವಂಥದ್ದು ಸಖತ್ತು ಮಜಾ ಕೊಡತ್ತೆ. ನಿಮಗೂ ನಾನು ತೋರಿಸ್ತೀನಿ, ಎಲ್ಲನೂ ತೋರಿಸ್ತೀನಿ. ನೋಡಿ, ಇದರಲ್ಲಿ ಇಷ್ಟು ಮೀನುಗಳಿರುತ್ತೆ. ಕಲರ್ ಮೀನುಗಳಿದೆ. ಇಲ್ಲಿ ಬಟನ್ ಇದೆ. ಹಿಂದ್ಗಡೆ ಇಲ್ಲಿ ಓಪನ್ ಮಾಡಿ 2 ಬ್ಯಾಟ್ರಿ ಶೆಲ್ಲನ್ನು ಹಾಕಬೇಕು. ನಾವು ಇದಕ್ಕೆ 2 ಪೆಂಟಾರ್ಚ್ ಶೆಲ್ ಬರುತ್ತಲ್ಲ, ಆ ಶೆಲ್ ಹಾಕಬೇಕು. ಈ ಥರ ಮೀನುಗಳು. ಇದನ್ನು ಆಟ ಆಡೋದು ಹೇಗೆ ಅನ್ನೋದು ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನನಗೆ ಇದರಲ್ಲಿ 4 ಕಲರಲ್ಲಿ ಮೀನು ಹಿಡಿಯುವಂತಹ ರಾಡ್ಗಳನ್ನು ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ, ಒಬ್ಬಳೇ ಆಟ ಆಡ್ತಿರ್ತೀನಿ ಅಲ್ವಾ. ಆವಾಗ ನಾನೇನು ಮಾಡ್ತೀನಿ, ಒಂದೊಂದು ಸಲ ನಾನು ನನ್ನ ಯಜಮಾನರು ಇಬ್ಬರು ಆಡ್ತೇವೆ. ಇಲ್ಲ ಅಂದರೆ ಒಬ್ಬಳೇ ಆಡ್ತಾ ಇದ್ದೀನಂದರೆ 1 ರಾಡ್ ನಾವು ಈ ಥರ ಹಿಡ್ಕೊಂಡ್ರೆ ಸಾಕು. 3 ಇಟ್ಟರೆ ಆಯಿತು. ಇದು ಯಾವ ಥರ ಇದೆ ಅಂದರೆ, ಇದರಲ್ಲಿ ಬ್ಲೂ ಕಲರು, ಗ್ರೀನ್ ಕಲರ್, ಎಲ್ಲೋ ಮತ್ತು ಪಿಂಕಲ್ಲಿ, ಆರೆಂಜ್ ಶೇಡಲ್ಲಿ ಒಂದೇ ಒಂದು ಫಿಶ್ ಇದೆ. ಇಷ್ಟು ಫಿಶ್ ಹಾಕಿದಾರಲ್ವ, ಆಯಾ ಕಲ್ಲರು 3-4 ಜನ ಕೂತ್ಕೊಂಡು ಆಡ್ಬೋದು. ಯಾರು ಜಾಸ್ತಿ ಫಿಶನ್ನು, ಆ ಕಲರ್ ಫಿಶನ್ನು ಖಾಲಿ ಮಾಡ್ತಾರೆ ಅವರು ವಿನ್ನರ್. ಜಾಸ್ತಿ ತೊಗೊಂಡವರು ವಿನ್ನರ್. ಇಬ್ಬರು ಆಡಿದ್ರೆ ಮಜಾ ಇರುತ್ತೆ. ಇಬ್ಬರು ಆಡುವಾಗ ಯಾವ ಕಲ್ಲರ್ ಅಂತಿಲ್ಲ, ಯಾವ್ದು ಬೇಕಿದ್ರೂ ಕ್ಯಾಚ್ ಮಾಡ್ಬೋದು. ನೀವು ಫಿಶನ್ನು ಕ್ಯಾಚ್ ಮಾಡಿ ಯಾರು ಹೆಚ್ಚು ಫಿಶ್ ತಗೊಳ್ತಾರೆ ಅವರು ವಿನ್ನರ್ ಅಂತ. ಖುಷಿ ಆಗುತ್ತೆ ಫ್ರೆಂಡ್ಸ್ ಆಡೋಕ್ಕೆ. ಇದನ್ನು ಹೇಗೆ ಆಡೋದು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ. ನಾನೀಗ ಫಸ್ಟು ಇಲ್ಲಿ ಸ್ವಿಚ್ ಇದೆ ನೋಡಿ, ಸ್ವಿಚ್ ಇದೆ. ಸ್ವಿಚ್ 1 ಸಲ ಆನ್ ಮಾಡಿದರೆ ಮೂವ್ ಆಗೋಕ್ಕೆ ಶುರುವಾಗತ್ತೆ. 2 ಸಲ ಆನ್ ಮಾಡಿದರೆ ಮ್ಯೂಸಿಕ್ ಬರುತ್ತೆ. ಮಕ್ಕಳು ಬೇಕಿದ್ರೆ ಮ್ಯೂಸಿಕ್ಕು ಆನ್ ಮಾಡ್ಕೊಳ್ಬೋದು. ನನಗೆ ಮ್ಯೂಸಿಕ್ ಬೇಡ, ನಾನು ಹಾಗೆ ಆನ್ ಮಾಡಿದೆ. ನಿಮ್ಗೆ ಕಾಣ್ತಾ ಇರ್ಬೋದಲ್ಲ, ಈಗ ಫಿಶ್ಗಳೆಲ್ಲ ಮೂವ್ ಆಗ್ತಾ ಬಾಯಿ ಕಳೀತಾ ಇರುತ್ತೆ. ಹೀಗೆ ಬಾಯಿ ಕಳೆದವಾಗ ನೀವು ಫಿಶ್ ಒಳಗೆ ಹೀಗೆ ಹಾಕಬೇಕು. ನೋಡಿ, ಹಾಕಿ ಇದರಿಂದ ಎತ್ತಬೇಕು ನಾವು. ನೋಡಿ, ಈ ಥರ ಎತ್ತಿದರೆ ಫಿಶ್ ನಮ್ಮ ಕೈಗೆ ಬರುತ್ತೆ. ಈ ಫಿಶ್ ರಾಡ್ ಇದೆಯಲ್ಲ, ಕ್ಯಾಚಿಂಗ್ ರಾಡ್ ಇದೆಯಲ್ಲ, ಇದರಲ್ಲಿ ನೋಡಿ ಈಗ ಹಾಕಿದೆ ನಾನು. ಬಾಯಿ ಮುಚ್ತದೋ ತೆಕ್ಕೊಂಡು ತಂದೆ. ನೋಡಿ, ನನ್ನ ಕೈಯಲ್ಲಿ ತಗೊಂಡೆ ಈ ಫಿಶನ್ನು. ಈ ಥರ ಇಬ್ಬರು ಕೂತ್ಕೊಂಡು ಆಡಿದರೆ, ಒಬ್ಬರು ಆಡಿದ್ರು ಒಳ್ಳೆ ಟೈಮ್ ಪಾಸ್ ಫ್ರೆಂಡ್ಸ್. ಬಾಯಿಗೆ ಒಂದೊಂದ್ಸಲ ಹೋಗೋದೇ ಇಲ್ಲ ರಾಡು. ನೀವು ಕೈಯಿಂದ ಇದನ್ನು ಹೀಗೆ ಮಾಡಿ ಹಾಕಿದರೆ ಬೇಗ ಆರಾಮ ಸಿಕ್ಕತ್ತೆ. ಹಾಗೆ ಮಾಡಲಿಕ್ಕಿಲ್ಲ. ನೀವು ಈ ಸೈಡೇ ಹೀಗೆ ಹಿಡ್ಕೊಳ್ಬೇಕು, ಹೀಗೆ ಹಿಡ್ಕೊಂಡು ಫಿಶ್ ಬಾಯಿ ಒಳಗೆ ಹೋಯ್ತು. ಅಷ್ಟು ಸುಲಭಕ್ಕೆ ಹಾಕೋಕ್ಕಾಗೋದಿಲ್ಲ ಬಾಯಿ ಒಳಗೆ. ಆ ಥರ ಹಾಕಿ ಫಿಶ್ಗಳನ್ನು ತೆಗಿತಾ ಇರೋದು. ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಫ್ರೆಂಡ್ಸ್ ಈ ಆಟ. ತುಂಬ ಸ್ಟ್ರೆಸ್ ಬಸ್ಟರ್ ಇದು. ನಿಮ್ಮ ಸ್ಟ್ರೆಸ್ ಎಲ್ಲ ಇದರಿಂದ ಕಮ್ಮಿ ಆಗತ್ತೆ. ನಾವಂತೂ ಕಿಟ್ಟಿ ಪಾರ್ಟಿಲಿ ಸಖತ್ತಾಡ್ತಿದ್ವಿ ಇದನ್ನು. ಅದೇ ನೀವು ಹೀಗೆ ಹಿಡ್ಕೊಂಡು ತೋರಿಸ್ತೀನಿ ನಾನು. ಹೀಗೆ ಹಿಡ್ಕೊಂಡ್ರೆ ಆರಾಮ ಹಾಕ್ಬೋದು ಬಾಯಿ ಕಳೆದವಾಗ. ನೋಡಿ, ಟಕ
ನೋಡಿ, ಟಕ ಹೀಗೆ ಅದಿರೋದು. ಇಲ್ಲೇ ನೀವು ಹಿಡ್ಕೊಳ್ಬೇಕು. ಲೆಕ್ಕದಲ್ಲಿ ನಾವು ಮೋಸ ಮಾಡೋಕ್ಕೆ ಆ ಥರ ಎಲ್ಲ ಹಿಡ್ಕೊಂಡು ಹಾಕ್ಬೋದು ಬಿಡಿ, ಅದಕ್ಕಲ್ಲ. ನೋಡಿ, ಈ ಥರ ತೆಗಿತಾ ಹೋದರೆ ಆಯಿತು ಫಿಶನ್ನು. ನೋಡಿ, ಸೂಪರಾಗಿ ಕ್ಯಾಚ್ ಆಗತ್ತೆ ಫಿಶ್ಶು. ಸಖತ್ತು ಮಜಾ ಸಿಗತ್ತೆ ಫ್ರೆಂಡ್ಸ್ ಇದರಲ್ಲಿ. ಇಬ್ಬರು ಕೂತ್ರಂತೂ ಸಖತ್ತು ಮಜಾ ಬರುತ್ತೆ. ನೀವು ನಿಮ್ಮ ಯಜಮಾನರು, ನೀವು ನಿಮ್ಮ ಮಕ್ಕಳು ಈ ಥರ ಕೂತು ನೋಡಿ. ಅಪ್ಪಪ್ಪ, ಸ್ಲೋ ಆಯಿತು, ಸ್ಲೋ. ಅದು ಅಲ್ಲಾಡ್ತಿರುತ್ತಲ್ವಾ ಹುಕ್ಕು, ಟಕ್ಕಂತ ಹಾಕಿ ಬಿಡ್ಬೇಕು ಆ ಮೊಮೆಂಟಿಗೆ. ಈ ಆಟಕ್ಕೆ ಮೀಶೋದಲ್ಲಿ ನನಗೆಷ್ಟು 475 ಎಷ್ಟೇ ಬಿತ್ತು ಫ್ರೆಂಡ್ಸ್. 500 ಒಳಗಡೆ ಇದೆ. ಬೇರೆದಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ ಈ ಆಟ, 700-800 ಮೇಲಿದೆ. ಅಯ್ಯ ನೋಡಿ, ಲಾಸ್ಟ್ ಒಂದು ಉಳಿದಿದೆ. ಮೋಸ ಮಾಡಿ ತೆಗಿತಾ ಇದ್ದೀನಿ ನಾನು. ಬಂದ್ಬಿಡ್ತು, ನೋಡಿದ್ರಲ್ವಾ. ನಾನೀಗ ಆಫ್ ಮಾಡಿ ಎಲ್ಲನೂ ಪುನಃ ನಾನು ಅದರಲ್ಲಿ ಕೂರಿಸ್ಬಿಡ್ತೀನಿ. ಹೀಗೆ ತುಂಬ ಮಜಾ ಸಿಗುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಖುಷಿಯಾಗತ್ತೆ. ನಾವು ಕಿಟ್ಟಿ ಪಾರ್ಟಿಲಿ, ಪ್ರತಿ ಕಿಟ್ಟಿ ಪಾರ್ಟಿಲೂ ಒಂದು ಗೇಮ್ ಇದನ್ನೇ ಇಡ್ತಾ ಇದ್ವಿ. ಯಾರು 1 ನಿಮಿಷದಲ್ಲಿ ಜಾಸ್ತಿ ಫಿಶನ್ನು ಕ್ಯಾಚ್ ಮಾಡ್ತಾರೋ ಅವರು ವಿನ್ನರು ಅಂತ ನಾವು ಪ್ರತಿ ಕಿಟ್ಟಿಲೂ ಒಂದೊಂದು ಈ ಥರ ಗೇಮ್ ಇಡ್ತಾ ಇದ್ವಿ ನಾವು. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಖುಷಿ ಸಿಗತ್ತೆ ಗೊತ್ತಾ. ನೀವು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಇದನ್ನು ಪರ್ಚೇಸ್ ಮಾಡಿ ಕೊಡಿ. ಮಕ್ಕಳಿಗೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ. ಇದರಲ್ಲೇ ಆಟ ಆಡ್ತಿರ್ತಾರೆ. ಮಕ್ಕಳಿಗೆ ಒಂಥರ ಕಾನ್ಸಂಟ್ರೇಷನ್ನು ಜಾಸ್ತಿ ಆಗುತ್ತೆ ಇದನ್ನು ಉಪಯೋಗಿಸೋದ್ರಿಂದ. ಹಾಗಾಗಿ ನಾನು ಹೇಳಿದ್ನಲ್ಲ, 7-7.5 ವರ್ಷದ ಹಿಂದಿಂದ ನಾನು ಇದನ್ನು ಆಡ್ತಾ ಇದ್ದೆ ನನ್ನ ಫ್ರೆಂಡ್ ಮನೆಯಲ್ಲಿ, ನಮ್ಮ ಕಿಟ್ಟಿ ಗ್ರೂಪ್ ಅವರ ಮನೆಯಲ್ಲಿ. ಹಾಗಾಗಿ ನಾನು ಇದನ್ನು ನಿಮಗೂ ತೋರಿಸೋಣ. ನೋಡಿ ಹೇಗೆ ಬಾಯಿ ಕಳ್ಕೊಂಡಿರ್ತವೆ ಫಿಶ್ಗಳು. ಸಖತ್ತು ಮಜಾ ಸಿಗತ್ತೆ. ನಾನು ಹೇಳಿದ್ನಲ್ಲ, ಈ ಥರದ್ದು 4 ಹುಕ್ ಕೊಟ್ಟಿದ್ದಾರೆ. ಒಂದು ಕಳೆದು ಹೋದರೆ ಒಂದು ಮುರಿದು ಹೋದರೆ ಇನ್ನೊಂದು ಉಪಯೋಗಿಸ್ಬೋದು. ಇಬ್ಬರು ಆಡಬೇಕು, ಸೂಪರ್ ಮಜಾ ಬರುತ್ತೆ. ಒಬ್ಬರು ವಿನ್ ಆಗ್ತಾರಲ್ವ. ಇದು ಒಬ್ಬಳೇ ಆಡಿದರೆ ನಾನು ನನ್ನಷ್ಟಕ್ಕೆ ನಾನು ತೆಗಿತಾ ಇರ್ತೀನಿ, ಮನ್ಸು ಖುಷಿ ಸಿಕ್ಕತ್ತೆ. ಇಬ್ಬರು ಆಡಿದರೆ ಒಬ್ಬರು ವಿನ್ನರ್, ಒಬ್ಬರು ಜಾಸ್ತಿ ತೆಗೆದ್ರು ಅಂತ ಆಗತ್ತಲ್ಲ, ಖುಷಿ ಆಗತ್ತೆ. ನೀವು ಟ್ರೈ ಮಾಡಿ. ನೀವು ಫ್ರೀ ಟೈಮಲ್ಲಿ ಈ ಥರದ್ದೆಲ್ಲ ಆಟ ಆಡೋಕ್ಕೆ ತುಂಬ ಮಜಾ ಇರುತ್ತೆ. ನಿಮ್ಮ ಮಕ್ಕಳಿಗೂ ಕೊಡಿಸಿ, ಸೂಪರಾಗಿ ಕಾನ್ಸಂಟ್ರೇಷನು ಬರುತ್ತೆ, ಖುಷಿನೂ ಪಡ್ತಾರೆ ಮಕ್ಕಳು. 4 ವರ್ಷದ ಮೇಲ್ಪಟ್ಟವರು ಆಡುವಂಥ ಆಟ. 4 ವರ್ಷದಿಂದ ನಮ್ಮಂಥ ಮುದುಕರು ಆಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗಾಗಿ ನಿಮಗೂ ತೋರಿಸೋಣ, ಮಜಾ ಇರುತ್ತಲ್ವ. ಅಯ್ಯೋ ಇದೇನು ಇದನ್ನು ತೋರಿಸ್ತಾಳೆ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ನನಗೆ ತುಂಬ ಖುಷಿ ಸಿಗತ್ತೆ ಇದರಲ್ಲಿ. ಅದರಿಂದಾಗಿ ನಾನು ತೋರಿಸೋಣ ನಿಮಗೂ ಇದನ್ನು ಅಂತ ವಿಡಿಯೋ ಮಾಡಿದ್ದು. ಹಿಂದ್ಗಡೆ ಸ್ಕ್ರೂ ತೆಗೆದು 2 ಶೆಲ್ ಹಾಕಬೇಕು. ಹೇಗಿತ್ತು? ಇಷ್ಟ ಆಯ್ತಾ ನಿಮಗೂ? ನನಗಂತೂ ತುಂಬ ಇಷ್ಟ. ಅದಕ್ಕಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ನಾನು ಏನಿದ್ರೂ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಲ್ವಾ, ಎಲ್ಲ ನಮ್ಮ ಟೆನ್ಷನ್ನು ಕಮ್ಮಿ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದು. ಅಡುಗೆ, ಬಟ್ಟೆ, ಬೇರೆ ಬೇರೆ ಆ್ಯಕ್ಟಿವಿಟೀಸು, ಅದು ಇದು ಅಂತ ತೋರಿಸ್ತಾ ಇರ್ತೇವೆ. ಈ ಥರ ಒಂಥರ ಮೂಡು ಖುಷಿ ಮಾಡುವಂತಹ ಗೇಮ್ಗಳು ಇರ್ತಾವಲ್ವ, ಅದನ್ನು ತೋರಿಸ್ಬೇಕು, ಖುಷಿ ಸಿಕ್ಕತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ದವರಿಗೆ ಬೇಕಿದ್ರೆ ಅದರ ಲಿಂಕ್ ಹಾಕಿರ್ತೇನೆ, ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸಿಗೋಣ. ಹಾಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆರೈಟಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ, ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರಿ, ಇನ್ನೊಬ್ಬರೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.